ಈ ಲಿಪೋಸಕ್ಷನ್ ಅಂತಂದ್ರೆ ಏನು ಅಂತ ಬಿಕಾಸ್ ಯಾಕಂತಂದ್ರೆ ಇದು ಒಬಾಸಿಟಿಗೆ ಬೊಜ್ಜನ್ನ ಕರಗಿಸೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಟೈಮಲ್ಲೂ ಕೂಡ ಈ ಲಿಪೋಸಕ್ಷನ್ ಅಂದ್ರೆ ಬಹಳ ಆಲ್ಮೋಸ್ಟ್ ಅಲ್ಲೊಂದು 30-40 ಇಯರ್ಸ್ ಇಂದ ಈ ಒಂದು ಲೈಪೋಸಕ್ಷನ್ ಈಗ ನೀವೊಂದು ವಿಚಾರಗಳನ್ನ ಹೇಳಿದ್ರಿ ಜೆನೆಟಿಕ್ ಆಗಿ ಬಂದಷ್ಟು ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಬಿಕಾಸ್ ಯಾಕಂತಂದ್ರೆ ಈಗ ಕೇವಲ ತಂದೆ ತಾಯಿ ವಿಚಾರದಲ್ಲಿ ಅಷ್ಟೇ ಅಲ್ಲ ಅವರ ಒಂದು ತಂದೆ ತಾಯಿಗಾಗಿರ್ಬೋದು ಅಥವಾ ಅವರ ಸಂಬಂಧಿಕರಲ್ಲಿ ಯಾಕಂತಂದ್ರೆ ಬ್ಲಡ್ ರಿಲೇಶನ್ಶಿಪ್ ಅಂತಾನೆ ಆ ತರ ಬರುತ್ತೆ ಸೊ ಇದಕ್ಕೆ ಫುಡ್ ಅಥವಾ ವರ್ಕೌಟ್ ಮಾಡೋದ್ರಿಂದ ಅಥವಾ ಜಿಮ್ ಮಾಡೋದ್ರಿಂದ ಅಥವಾ ಯೋಗ ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದಾ ಅಂತ ಖಂಡಿತ ಇದು ಒಳ್ಳೆ ಪ್ರಶ್ನೆ ಇದು. ಸೊ ಜೆನೆಟಿಕ್ನ ನಾವು ಬೀಟ್ ಮಾಡ್ಬೋದು ಅನ್ನೋದು ನಿಮ್ದು ಭಾಳ ಸಿಂಪಲ್ ಆಗಿ ಹೇಳ್ಬೋದು. ಅಂದರೆ ಡೆಫಿನೆಟ್ಲಿ ನಾವು ಅದನ್ನು ಬೀಟ್ ಮಾಡ್ಬೋದು ಅಥವಾ ಅಥವಾ ಈ ಒಂದು ಫುಡ್ ಅಥವಾ ಎಕ್ಸಸೈಸಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಯಾವಾಗ ಅಂತ ಹೇಳಿದ್ರೆ ಈ ನಾವು ಮೈಲ್ಡ್ ಒಬೆಸಿಟಿ ಮೈಲ್ಡ್ ಆಗಿರುತ್ತೆ, ಸ್ವಲ್ಪ ಮಟ್ಟಿಗೆ ಹೆಚ್ಚಿನದಾಗಿರುತ್ತೆ ಅಥವಾ ಸ್ವಲ್ಪ ಮಾಡ್ರೇಟ್ ಆಗಿರುತ್ತೆ. ಅಂಥ ಟೈಮಲ್ಲೂ ಕೂಡ ನಾವು ಈ ಜಿಮ್ ಮತ್ತು ಎಕ್ಸಸೈಸ್ ಅಂತ ಆದ್ಮೇಲೆ ಎಕ್ಸಸೈಸ್ ಅಥವಾ ಡಯಟ್ ಇದ್ರ ಮೂಲಕ ನಾವು ಕಡಿಮೆ ಮಾಡಬಹುದು. ಡೆಫಿನೆಟ್ಲಿ ಅದರಲ್ಲಿ ಸಾಧ್ಯತೆ ಇರುತ್ತೆ. ಆದರೆ ಅದೇ ಮಾರ್ಬಿಡ್ ಒಬೆಸಿಟಿ ಅಂತೀವಿ. ಮಾರ್ಬಿಡ್ ಅಂದರೆ ದೇಹದ ಎಲ್ಲ ಭಾಗಗಳು ತುಂಬ ಒಬೇಸಾಗಿರುತ್ತೆ, ಅವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಥವಾ ಡಯಟ್ ಮಾಡಿದ್ರು ಏನೋ ಒಂದು ಸ್ವಲ್ಪ ಮಿನಿಮಲ್ ಚೇಂಜಸ್ ಕಾಣ್ತದೆ, ಜಾಸ್ತಿ ಫುಲ್ ಚೇಂಜಸ್ ಕಾಣಿಸಲ್ಲ, ಮೇಜರ್ ಚೇಂಜಸ್ ಕಾಣಿಸಲ್ಲ. ಸೊ ಯಾರಿಗೆ ಪ್ರತಿಯೊಬ್ಬರೂ ಟು ಬಿಗಿನ್ ವಿತ್ ಒಂದು ಏನು ಮಾಡ್ಬೋದು, ಎಕ್ಸಸೈಸ್ ಅಥವಾ ಡಯಟಲ್ಲಿ ಒಂದು ಪ್ರಾಪರ್ ಪ್ಲ್ಯಾನ್ ಪ್ರಕಾರ ಸ್ಟ್ರಿಕ್ಟಾಗಿ ಅದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಅಥವಾ ರೆಗ್ಯುಲರ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಅವರು ಒಂದು ಈ ಸ್ವಲ್ಪ ಮಟ್ಟಿನಲ್ಲಿ ಇದ್ದಾಗ ಕಂಟ್ರೋಲ್ ಮಾಡ್ಬೋದು ಮತ್ತು ರಿವರ್ಸ್ ಕೂಡ ಮಾಡ್ಬೋದು. ಆದರೆ ಇದು ಒಂಥರ ಟೆಂಪ್ರವರಿ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾ ಇದೆ. ಅದೇ ಡಯಟು ಅದೇ ಥರ ಎಕ್ಸಸೈಸ್ ಲಾಂಗ್ ಟರ್ಮಲ್ಲಿ ಮೇಂಟೈನ್ ಮಾಡಿದ್ರೆ ಅದು ಕಂಟ್ರೋಲ್ಡ್ ಆಗಿರುತ್ತೆ. ಸೊ ಬಟ್ ಈ ಥರ ಸ್ವಲ್ಪ ಪ್ರಮಾಣದಲ್ಲಿದ್ದಾಗ ಸಾಧ್ಯತೆ ಇರುತ್ತೆ. ಈ ಲಿಪೋಸಕ್ಷನ್ ಅಂತಂದ್ರೆ ಏನು ಅಂತ ಬಿಕಾಸ್ ಯಾಕಂತಂದ್ರೆ ಇದು ಒಬಾಸಿಟಿಗೆ ಬೊಜ್ಜನ್ನ ಕರಗಿಸೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ. ನಾನು ಅದೇ ಹೇಳ್ತಾ ಇದ್ದೆ, ಇವಾಗ ಮೈಲ್ಡ್ ಒಬೆಸಿಟಿ ಇದ್ದರೆ ಅಥವಾ ಮಾಡರೇಟ್ ಒಬೆಸಿಟಿ ಇದ್ದರೆ ಕಂಟ್ರೋಲ್ ಮಾಡಬಹುದು ಅಂದರೆ ಡಯಟ್ ಆ್ಯಂಡ್ ಎಕ್ಸಸೈಸಲ್ಲಿ ಅಂತ. ಸೊ ಇದಕ್ಕಿಂತ ಜಾಸ್ತಿಯಾಗಿ ಅಂದರೆ ಅವರು ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಡಯಟು ಎಕ್ಸಸೈಸ್ ಕಾಂಬಿನೇಷನಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೂ ಕೂಡ ಅವರಿಗೆ ಒಂದು ಬೆಸ್ಟ್ ರಿಸಲ್ಟ್ಸ್ ಸಿಗ್ತಾ ಇರಲ್ಲ ಅಥವಾ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇರುತ್ತೆ ಅಥವಾ ಅವರು ಅಂದ್ಕೊಂಡ ಹಾಗೆ ಬೆಸ್ಟ್ ಅಥವಾ ಕಂಪ್ಲೀಟ್ ರೆಸೊಲ್ಯೂಷನ್ ಅಥವಾ ಕಂಪ್ಲೀಟ್ ಕಂಟ್ರೋಲ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಈ ಲೈಪೋಸಕ್ಷನ್ ಅನ್ನೋದಕ್ಕೆ ಸಹಾಯ ಆಗುತ್ತೆ. ನಾವೇನು ಹೇಳ್ತೀವಿ ಅಂದರೆ ಈ ಬರ್ಡನ್ ರೆಡ್ಯೂಸಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಇದನ್ನು ಈ ಸೈಂಟಿಫಿಕಲಿ. ಮತ್ತು ಇದು ಒಂದು ಪ್ರೂವನ್ ಟೆಕ್ನಿಕ್. ಇದು ಯಾವುದೇ ಇತ್ತೀಚಿನ ಒಂದು ಬೆಳವಣಿಗೆ ಅಂತ ಅಲ್ವೇ ಅಲ್ಲ. ಇದು ಅಂದರೆ ಬಹಳ ಆಲ್ಮೋಸ್ಟ್ ಅಲ್ಲೊಂದು 30-40 ಇಯರ್ಸಿಂದ ಈ ಒಂದು ಲೈಪೋಸಕ್ಷನ್ ಅನ್ನೋದು ಟೆಕ್ನಿಕ್ಕು ಇದ್ದೇ ಇದೆ. ಅಫ್ಕೋರ್ಸ್ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ಗಳು ಟೆಕ್ನಿಕಲಿ ಟೆಕ್ನಾಲಜಿಕಲಿ ಆಗ್ತಾ ಇದೆ. ಅಂದರೆ ಫಾರ್ ದ ಸೇಫ್ಟಿ ರೀಸನ್ಸ್ ಇರ್ಬೋದು ಅಥವಾ ರಿಸಲ್ಟ್ಸ್ ವೈಸ್ ಇರಬಹುದು. ಆದರೆ ಇದು ಇಂಪಾರ್ಟೆಂಟ್ ರೋಲ್ ಏನು ಅಂತ ಹೇಳಿದ್ರೆ, ಯಾರಿಗೆ ಅವರ ತಮ್ಮ ಫ್ಯಾಟನ್ನು ಕರಗಿಸ್ಲಿಕ್ಕೆ ಆಗಲ್ಲ ಅಂಥವರಿಗೆ ಡೆಫಿನೆಟ್ಲಿ ಅದು ಯಾವುದೇ ಒಂದು ಭಾಗ ಇರಬಹುದು ಅಥವಾ ದೇಹದ ಎಲ್ಲ ಭಾಗಗಳು ಇರಬಹುದು, ಲೈಪೋಸಕ್ಷನ್ ಹೆಲ್ಪ್ ಮಾಡುತ್ತೆ. ಸೊ ಅದೇ ರೀತಿ ಯಾರಿಗೆ ಇವಾಗ ಮೈಲ್ಡ್ ಮತ್ತು ಮಾಡ್ರೇಟ್ ಅಂತ ಹೇಳಿದೆ, ಮೈಲ್ಡ್ ಮತ್ತು ಮಾಡ್ರೇಟ್ ಇರುತ್ತೆ, ಆದರೆ ಕಾಲದ ಅಭಾವದಿಂದ ಅವರಿಗೆ ಈ ಡಯಟು ಎಕ್ಸಸೈಸು ಮಾಡೋಕ್ಕೆ ಆಗ್ತಾ ಇರಲ್ಲ. ಎಸ್ಪೆಷಲ್ ಎಕ್ಸಸೈಸ್ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಮಾಡಿದ್ರೆ ಕಂಟ್ರೋಲ್ ಆಗಬಹುದು, ಆದರೆ ಅವಕಾಶ ಆಗ್ತಾ ಇರಲ್ಲ, ಟೈಮ್ ಸಿಗ್ತಾ ಇರಲ್ಲ. ಸೊ ಅಂಥ ಟೈಮಲ್ಲೂ ಕೂಡ ಈ ಲೈಪೋಸಕ್ಷನ್ ಒಂದು ಕ್ವಿಕ್ ರೆಸ್ಪಾನ್ಸ್ ಕೊಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಇದು. ಆಗ್ಲೇ ಇನ್ನೊಂದು ವಿಚಾರವನ್ನ ಮರೆತೆ ನಾನು, ನೀವು ಅನುವಂಶೀಯತೆ ಬಗ್ಗೆ ಮಾತಾಡ್ತಾ ಇದ್ರಿ, ಜೆನೆಟಿಕ್ ಅನ್ನುವಂಥದ್ದು. ಈಗ ಕ್ಯಾಶುಯಲ್ ಆಗಿ ಏನಂತಾರೆ, ಮಗು ಹುಟ್ಟಿದ ತಕ್ಷಣ ಕೇಳ್ತಿರ್ತಾರೆ, ಯಾಕಂದ್ರೆ ಆ ಬಾಡಿ ಮಗುನ ವೆಯ್ಟ್ ನೋಡೋದಾಗಿರ್ಬೋದು ಅಥವಾ ಬೆಳವಣಿಗೆ ನೋಡ್ತಾ ನೋಡ್ತಾ ದಪ್ಪಕ್ಕಿದ್ರೆ ತಂದೆ ತಾಯಿ ದಪ್ಪಕ್ಕಿದ್ರೆ ಮಗುನೂ ಕೂಡ ತಂದೆ ತಾಯಿ ತರಾನೇ ಇದೆ ದಪ್ಪಕ್ಕೆ ಗುಂಡ್ಗುಂಡಿಗೆ ಅಂತ ಹೇಳ್ತಿರ್ತಾರೆ. ಸೊ ಅದು ಚಿಕ್ಕ ಮಕ್ಕಳಿಂದ ಹುಟ್ಟಿದಾಗಿಂದಾನೇ ಕಂಟಿನ್ಯೂ ಆಗುತ್ತಾ ಅಥವಾ ಸರ್ಟನ್ ಏಜ್ ಅಂತ ಬಂದಾಗೆ ಆಗುತ್ತಾ ಅಥವಾ ಹೆಂಗೆ ಅಂತ? ಅದೇ ನಾನು ಜೆನೆಟಿಕ್ ಹೇಳ್ತಾ ಇದ್ದೆ. ಈ ಜೆನೆಟಿಕ್ ಹೇಗೆ ಅಂದರೆ, ನಾವು ಅದನ್ನು ಕಣ್ಣಿಗೆ ಕಾಣಿಸಲ್ಲ. ಅದು ಜೆನೆಟಿಕ್ದು ಹೇಗೆ ನಮಗೆ ಗೊತ್ತಾಗಲ್ಲ. ಅಂದರೆ ಅದು ಚೈಲ್ಡ್ಹುಡ್ಡಿಂದನೂ ಅದು ಎಕ್ಸ್ಪ್ರೆಷನ್ ಇರ್ಬೋದು ಅದಕ್ಕೆ. ನಾನು ಹೇಳ್ತಾ ಇದ್ದೆ ಅವಾಗಲೇ, ಯಾವ ಟೈಮಲ್ಲಿ ಯಾವ ಏಜಲ್ಲಿ ಯಾವ ಪಾರ್ಟು ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಬೇಕನ್ನೋದು
ಅದು ಜೆನೆಟಿಕ್ ಕೋಡಿಂಗ್ ಏನಿರುತ್ತೆ, ಅದು ಜೆನೆಟಿಕ್ ಡೆಸ್ಟಿನಿ ಅಂತ ಇರುತ್ತೆ. ಅದ್ರ ಪ್ರಕಾರ ಬದಲಾವಣೆಗಳಾಗ್ತಾ ಇರುತ್ತೆ. ಕೆಲವರಿಗೆ ಚೈಲ್ಡ್‌ಹುಡ್ ಇಂದಾನೇ ಇರುತ್ತೆ. ಅದಕ್ಕೆ ನಾವು ಚೈಲ್ಡ್‌ಹುಡ್ ಒಬೆಸಿಟಿ ಅಂತಾನೆ ಹೇಳ್ತೀವಿ. ಅದು ತುಂಬಾ ಕಷ್ಟ. ಯಾಕಂದ್ರೆ ಚೈಲ್ಡ್‌ಹುಡ್ ಒಬೆಸಿಟಿ ಇರೋರಿಗೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಸಮ್‌ಟೈಮ್ಸ್ ಡಯಾಬಿಟೀಸು ಕೂಡ ಅರ್ಲಿ ಏಜಲ್ಲಿ ಬಂದ್ಬಿಡುತ್ತೆ. ಹ್ಮ್. ಸೊ ಅದು ಭಾಳ ಕಷ್ಟ. ಯಾಕಂದ್ರೆ ಅವ್ರಿಗೆ ಆ ಪ್ರಮಾಣದಲ್ಲಿ ಎಕ್ಸರ್ಸೈಸು ಎಲ್ಲ ಅಥವಾ ಡಯೆಟು ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಇರುತ್ತೆ. ಸೊ ಹಾಗಾಗಿ ಆ ಏಜಲ್ಲೂ ಬರಬಹುದು ಅಥವಾ ಅಡಲ್ಟ್ ಏಜಲ್ಲಿ ಒಂದು 15-16 ಆದಮೇಲೆ ಕಾಲಕ್ರಮೇಣ ಅದು ಬದಲಾವಣೆಗಳು ಕೂಡ ಆಗ್ತಾ ಬರಬಹುದು. ಲೈಪೋಸಕ್ಷನ್ ಹೇಗ್ ಮಾಡ್ಲಾಗುತ್ತೆ ಅಂಡ್ ಹಾಗೇನೆ ಯಾವ ಏಜ್ ಇಂದ ಶುರು ಮಾಡ್ತಾರೆ, ಹಾಗೇನೆ ಏನ ಸೈಡ್ ಎಫೆಕ್ಟ್ ಅನ್ನೋದೇನಾದ್ರು ಇದೆಯಾ ಅಂತ? ಸೊ ಲೈಪೋಸಕ್ಷನ್ ಅನ್ನೋದು ಒಂದು ಅಫ್ಕೋರ್ಸ್ ಇದು ಸೈಂಟಿಫಿಕ್ ಟೆಕ್ನಿಕ್ ಆಲ್ರೆಡಿ ಹೇಳಿರೋ ಪ್ರಕಾರ ಓನ್ಲಿ ಕ್ವಾಲಿಫೈಡ್ ಅಥವಾ ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಪ್ಲಾಸ್ಟಿಕ್ ಆ್ಯಂಡ್ ಕಾಸ್ಮೆಟಿಕ್ ಸರ್ಜನ್ ಮಾತ್ರ ಇದನ್ನು ಮಾಡೋದು ಒಳ್ಳೆಯದು, ಅಥವಾ ಅವರಿಂದ ಅದು ರಿಸಲ್ಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಹೇಗೆ ಅಂದರೆ ಒಂದು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿಕೊಂಡು ಇದು ಒಂದು ಈ ಜನರಲ್ ಅನಸ್ತೇಷಿಯಾದಲ್ಲಿ ಮಾಡುತ್ತೀವಿ. ಇವಾಗ ಒಂದು ಇದು ಪ್ರೊಸೀಜರ್ ಅನ್ನೋದು ಒಂದು 3 to 4 ಅವರ್ಸ್ ಇರುತ್ತೆ, ಅಥವಾ ಸಮ್ಟೈಮ್ಸ್ ಡಿಪೆಂಡಿಂಗ್ ಅಪಾನ್ ದ ಎಕ್ಸ್ಟೆಂಟ್ ಅಥವಾ ಸಿವಿಯಾರಿಟಿ ಅಂತ ಹೇಳ್ತೀವಿ. ಒಂದು 4 ಅವರ್ಸ್ ಇರ್ಬೋದು, 5 ಅವರ್ಸ್ ಇರ್ಬೋದು, 6 ಅವರ್ಸು ಕೂಡ ಇರಬಹುದು. ಸೊ ನಾವು ಸರ್ಜರಿ ಅಂತ ಮಾಡುವಾಗ ಮುಖ್ಯ ಪಾಯಿಂಟ್ ಏನಂದರೆ ನಾವು ಪೇಷಂಟ್ಗಳಿಗೆ ಪೇನ್ ಇರಬಾರ್ದು. ಆವಾಗಲೇ ನಾವು ನಮ್ಮ ಪ್ರೊಸೀಜರನ್ನು ಬೆಸ್ಟ್ ಲೆವೆಲ್ಗೆ ರಿಸಲ್ಟ್ಸ್ ಕೊಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದಕ್ಕೆ ಪೇನ್ ಇರಬಾರ್ದು ಅಂದರೆ ಹೇಗೆ? ಅನಸ್ತಿಷಿಯಾ. ಸೊ ಒಂದು ಜನರಲ್ ಅನಸ್ತಿಷಿಯಾ ಇರ್ಬೋದು ಅಥವಾ ಸ್ಪೈನಲ್, ಅಂದರೆ ಜನರಲ್ ಅನಸ್ತಟಿಸ್ಟ್ ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಅನಸ್ತಿಷಿಯಾ ಅವ್ರಿಗೆ ಒಳ್ಳೆಯದು ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ. ಸೊ ಅವರು ಅದನ್ನು ಪೇನ್ ಫ್ರೀ ಅದನ್ನು ಅವ್ರು ಕೇರ್ ಮಾಡ್ಕೊಳ್ತಾರೆ. ಸೊ ಅದಾದ ನಂತರ ಈ ಟೆಕ್ನಿಕ್ ಹೇಗಿರುತ್ತೆ ಅಂದರೆ ಒಂದು ನಾವು ಸಣ್ಣ ಸಣ್ಣ ಅಂದರೆ ಒಂದು 4 to 5 mm ಹೋಲ್ಸ್ ಅಂತ ಮಾಡ್ಕೊಳ್ತೀವಿ. ಅದನ್ನು ನಾವು ಹೇಗೆ ಅಂದರೆ ಆದಷ್ಟು ಕಾಣದೇ ಇರತಕ್ಕಂಥ ಜಾಗ, ಅಂದರೆ ಕಡಿಮೆ ಕಾಣುವಂಥ ಜಾಗ ಅಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಹೊಟ್ಟೆ ಭಾಗ ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿ ಕೆಳಭಾಗದಲ್ಲಿ ಕಿಬ್ಬೊಟ್ಟೆ ಅಥವಾ ಕೆಳಭಾಗದಲ್ಲಿ ಒಂದು 3-4 ಹೋಲ್ಗಳು ಅಂತ ಇಟ್ಕೊಳ್ಳೋಣ. ಸೊ ಅಥವಾ ಅಂಬಲಿಕಸ್, ಅದು ಒಂದು ಸ್ಕಾರ್ ಆಲ್ರೆಡಿ ಆ ಒಂದು ಏರಿಯಾ ಅಂತ ಇಟ್ಕೊಳ್ಳೋಣ. ಸೊ ಹೀಗೆ ಕಡಿಮೆ ಕಾಣಿಸಂದ್ರೆ ಲೈಕ್ ಲೆಸ್ ವಿಸಿಬಲ್ ಏರಿಯಾ ಅಂತ ಹೇಳ್ತೀವಿ. ಅಂಥ ಏರಿಯಾಗಳಲ್ಲಿ ಈ ಸ್ಮಾಲ್ ಒಂದು 4 to 5 mm ಹೋಲ್ಸ್ ಅಂತ ಮಾಡ್ಕೊಳ್ತೀವಿ. ಅದಾದಮೇಲೆ ನಾವು ಇನ್ಫಿಲ್ಟ್ರೇಷನ್ ಫ್ಲೂಯಿಡ್ ಅಂತ ಇಂಜೆಕ್ಟ್ ಮಾಡ್ತೀವಿ. ನಾವು ಫ್ಯಾಟನ್ನು ನಾವು ಡ್ರೈ ಫ್ಯಾಟನ್ನು ತೆಗೆಯೋದಿಲ್ಲ, ಹೇಗಿದೆ ಫ್ಯಾಟ್ ಹಾಗೆ ತೆಗಿಲಿಕ್ಕೆ ಆಗಲ್ಲ. ಅದು ಟ್ರೊಮಟೈಸಿಂಗ್ ಅಂತ ಇರುತ್ತೆ. ಸೊ ಅದನ್ನು ಮತ್ತೆ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಾವು ಅದನ್ನು ಫ್ಯಾಟನ್ನು ಫಸ್ಟ್ ಲಿಕ್ವಿಫೈ ಮಾಡ್ತೀವಿ, ಲಿಕ್ವಿಡ್ ರೂಪದಲ್ಲಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ತೀವಿ. ಲಿಕ್ವಿಫೈ ಅದು ಇನ್ಫಿಲ್ಟ್ರೇಷನ್. ಅದು ಒಂದು ಲೈಕ್ ಮೆಡಿಕೇಟೆಡ್ ಫ್ಲೂಯಿಡ್ ಅಂತ ಇಟ್ಕೊಳ್ಳೋಣ. ಸೊ ಅದೇನಾಗುತ್ತೆ, ಅದು ಫ್ಲೂಯಿಡ್ ಥರ ಮಾಡೋ ಇದನ್ನು ಕನ್ವರ್ಟ್ ಮಾಡುತ್ತೆ, ಮತ್ತು ಬ್ಲೀಡಿಂಗು ಅವೆಲ್ಲ ಅಷ್ಟಾಗಿ ಇರೋದಿಲ್ಲ. ಮತ್ತು ಅದು ನಾವು ಸೆಕ್ಷನ್ ಕ್ಯಾನುಲಾ ಅಂತ ಇರುತ್ತೆ, ಅಂದರೆ ಅದಕ್ಕೆ ನಾವು ಸೆಕ್ಷನ್ ಮಾಡಲಿಕ್ಕೆ ಒಂದು ಸೆಕ್ಷನ್ ಕ್ಯಾನುಲಾಸ್ ಅಂತ ಇರುತ್ತೆ, ಸೆಕ್ಷನ್ ಮಷೀನ್ ಅಂತ ಇರುತ್ತೆ. ಸೊ ಈ ಥರದ ಉಪಯೋಗ ಮಾಡಿ ನಾವು ಒಂದು ಪ್ರಾಪರ್ ಟೆಕ್ನಿಕ್ಕಿನ ಮೂಲಕ ಅದು ಫ್ಯಾಟನ್ನು ನಾವು ನಿಧಾನವಾಗಿ ಅದನ್ನು ಜಾಗದಿಂದ ಅದನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ. ಸೊ ಅದನ್ನು ಮೆಥಾಡಿಕಲಾಗಿ ಮಾಡಲಾಗುತ್ತೆ. ಸೊ ಅಂದರೆ ಅದೇ ಹೊಟ್ಟೆ ಭಾಗ ಅಂದರೆ ಮೊದಲನೇದಾಗಿ ಅಪ್ಪರ್ ಪಾರ್ಟ್ ಇರ್ಬೋದು, ಆಮೇಲೆ ಮಿಡಲ್ ಪಾರ್ಟ್, ಲೋವರ್ ಪಾರ್ಟ್ ಇರ್ಬೋದು, ಈ ರೀತಿ, ಮತ್ತು ಸೈಡ್ಸ್ ಇರ್ಬೋದು, ಸೊ ಫ್ಲ್ಯಾಂಕ್ಸ್, ಈ ರೀತಿ. ಸೊ ಈ ಥರ ನಿಧಾನವಾಗಿ ಆ ಪ್ರೊಸೀಜರ್ನ ಮಾಡ್ತಾ ಬರ್ತೇವೆ. ಸೊ ಇಲ್ಲಿ ನಮಗೆ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್. ಸೇಫ್ಟಿ ಇಸ್ ಅ ಟಾಪ್ ಪ್ರಯಾರಿಟಿ. ಮತ್ತು ಅದೇ ರೀತಿಯಲ್ಲಿ ರಿಸಲ್ಟ್ಸು ಕೂಡ ನಮಗೆ ಸೆಕೆಂಡ್ ಪ್ರಯಾರಿಟಿ ಇದ್ದೇ ಇರುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ನಮ್ಮದು ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ ಲಾಂಗಿಟಿವಿಟಿ, ಪರ್ಮನೆಂಟ್ ಆಗಿರಬೇಕು ರಿಸಲ್ಟ್ಸ್ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಲೈಪೋಸಕ್ಷನ್ ಪ್ರೊಸೀಜರ್ನ ಮಾಡಲಾಗತ್ತೆ. ಸೊ ಇದು ಒಂದು ಈ ಪ್ರೊಸೀಜರ್ ಅಂತ ಅನಸ್ತೇಷಿಯಾದಲ್ಲಿ ಆದಮೇಲೆ, ಸೊ ಅದಾದಮೇಲೆ ನಾವೇನು ಪೇನ್ ಕಿಲ್ಲರ್ಸು ಅವೆಲ್ಲ ನಾವು ಕೊಡಲಾಗತ್ತೆ, ಪೇನ್ ಪಾರ್ಟ್ ಎಲ್ಲ ಕವರ್ ಆಗುತ್ತೆ. ಈ ಬಹುತೇಕ ಲೈಪೋಸಕ್ಷನ್ ಸರ್ಜರಿಗಳು ಡೇ ಕೇರ್ ಸರ್ಜರಿ ಅಂತ ಹೇಳ್ತೀವಿ. ಬೆಳಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಒಂದು 7 o'clock ಅಡ್ಮಿಷನ್ ಆಗ್ತಾರೆ, ಈವ್ನಿಂಗ್ ಅರೌಂಡ್ ಒಂದು 5 to 6 ಅಥವಾ 7 o'clock ಡಿಸ್ಚಾರ್ಜ್ ಆಗ್ತಾರೆ. ಮನೆಗೆ ಹೋಗ್ಬೋದು ಅವರು ಸೇಮ್ ಡೇ. ಸೊ ಮನೆಗೆ ಹೋದ್ಮೇಲೆ ಅವ್ರು ಫುಡ್ಡು ಕೂಡ ತಗೊಳ್ಬೋದು. ಸೊ ಅದಾದಮೇಲೆ ಕೆಲವು ಫಾಲೋಅಪ್ಸ್ ಇರುತ್ತೆ. ಸೊ ಆ ರೀತಿ ಇರುತ್ತೆ. ಸೊ ಈ ಟೆಕ್ನಾಲಜಿ ಕೂಡ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿರೋದ್ರಿಂದ, ಮತ್ತು ಅಷ್ಟೇ ಒಂದು ಟೆಕ್ನಿಕ್ಸು ಕೂಡ ಇಂಪ್ರೂವ್ಮೆಂಟ್ಸ್ ಆಗಿರೋದ್ರಿಂದ ಸೇಫಾಗಿ ಡೆಫಿನೆಟ್ಲಿ ಅದನ್ನು ಮಾಡಬಹುದು, ಮತ್ತು ರಿಸಲ್ಟ್ಸು ಕೂಡ ನಾವು ಕೊಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಯಾವುದೂ ವೇಟಿಂಗ್ ಪೀರಿಯಡ್ ಇರೋಲ್ಲ. ರಿಸಲ್ಟ್ಸ್ ಆರ್ ಇಮಿಡಿಯೇಟ್ ಆನ್ ಟೇಬಲಲ್ಲೇ. ಅವರಿಗೆ ಅದೇನೋ ಒಂದು ನಾವು ಪಿಂಚ್ ಟೆಸ್ಟ್ ಅಂತ ಮಾಡ್ತೀವಿ. ಹಿಂಗೆ ಹಿಡಿದಾಗ ಫ್ಯಾಟ್ ಇಷ್ಟಿಷ್ಟು ಸಿಗುತ್ತೆ ನಮಗೆ. ಅದೇ ನಾವೆಲ್ಲ ಸರ್ಜರಿ ಮುಗಿದ ಮೇಲೆ ನಾವು ಫೋಟೋಸ್ ಕೂಡ ತಗೊಳ್ತೀವಿ ನಾವು. ಅಂದರೆ ಆಲ್ಮೋಸ್ಟ್ ಪಿಂಚ್ ಥಿಕ್ನೆಸ್ ಆಲ್ಮೋಸ್ಟ್ ಒಂದು ಈ ಥರ
1 ಫಿಂಗರ್ ಅಥವಾ 2 ಫಿಂಗರ್ ಥಿಕ್ನೆಸ್ ಅಷ್ಟೇ ಇರುತ್ತದು. ಹ್ಮ್. ಆ ಪಿಂಚ್ ಥಿಕ್ನೆಸ್ಸು ಅದು ಎಲ್ಲಾ ಕಡೆ ನಾವು ಫೋಟೋಸ್ ತಗೊಳ್ತೀವಿ. ಅಂದ್ರೆ ಎವಿಡೆನ್ಸ್ಡ್ ಬೇಸ್ಡ್ ಸರ್ಜರಿ. ಕನ್ಫರ್ಮೇಶನ್ ಆಲ್ರೆಡಿ ನಿಮ್ಮ ಫ್ಯಾಟ್ ಎಕ್ಸ್ಟ್ರಾ ಏನಿದೆ ಖಾಲಿಯಾಗಿದೆ, ಹ್ಮ್. ಕ್ಲಿಯರ್ ಆಗಿದೆ, ಹ್ಮ್. ಮತ್ತೆ ಯೂನಿಫಾರ್ಮ್ ಆಗಿ ಕ್ಲಿಯರ್ ಆಗಿದೆ, ನಿಮ್ಮ ಶೇಪ್ ಕೂಡ ಯೂನಿಫಾರ್ಮ್ ಆಗಿದೆ, ನ್ಯಾಚುರಲ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಅವರು ಕೂಡ ನೋಡ್ಬೋದು. ಆಮೇಲೆ ಈ ಡ್ರೆಸ್ಸಿಂಗ್ ಮಾಡೋ ಟೈಮಲ್ಲಿ ನಾವೇ ಹೇಳ್ತೀವಿ ಅವ್ರಿಗೆ, ನೀವೊಂದು ಸ್ವಲ್ಪ ಪಿಂಚ್ ಮಾಡಿ ಈ ಥರ ಏನಾರು ಅಂತ. ಸೊ ಪಿಂಚ್ ಮಾಡ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ಫ್ಯಾಟ್ ಕ್ಲಿಯರ್ ಆಗಿದೆ ಅಂತ. ನೋಡ್ತಲೇ ಗೊತ್ತಾಗುತ್ತೆ, ಆದರೂ ಕೂಡ ಕನ್ಫರ್ಮೇಷನ್ ಮಾಡ್ಕೊಳ್ಬೋದು. ಮತ್ತೆ ನಾವು ಏನು ಫ್ಯಾಟ್ ತೆಗಿತೀವಿ ಸೊ ಅದು ನಾವು ಲೀಟರ್ಸಲ್ಲಿ ಇರುತ್ತೆ. ನಾವು ಅದೇ ಹೇಳ್ತಾ ಇದ್ದೆ, ಮಾಡರೇಟ್ ಫ್ಯಾಟ್ ಇದ್ರೆ ಒಂದು 4 to 5 ಲೀಟರ್ಸ್ ಅಥವಾ 6 ಲೀಟರ್ಸ್ ಇರ್ಬೋದು. ಅಥವಾ ಎಕ್ಸಸ್ ಫ್ಯಾಟ್ ಇದ್ದಾಗ ಒಂದು ಮೇ ಬಿ ಅರೌಂಡ್ ಒಂದು 10 ಲೀಟರ್ಸ್ ಇರ್ಬೋದು ಅಥವಾ 15 ಲೀಟರ್ಸೇ ಇರಬಹುದೇನೋ. ಸೊ ಅದು ಏನಾಗಿರುತ್ತೆ, ತರೋ ಕ್ಲಿಯರೆನ್ಸ್ ನಾವು ಮಾಡಿರ್ತಕ್ಕಂಥ ಫ್ಯಾಟ್ ತೆಗ್ದಿರ್ತೀವಲ್ಲ ಅದನ್ನು ಕೂಡ ಅವ್ರಿಗೆ ತೋರಿಸಲಾಗುತ್ತೆ. ಎಲ್ಲ ಥರದ್ದು ಒಂದು ಡೌಟ್ಸ್ ಲೈಕ್ ಬಿಯಾಂಡ್ ಅದರ್ ಇದನ್ನೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿರ್ತೀವಿ. ಯಾವುದೇ ಡೌಟ್ಸ್ ಇರಲ್ಲ ಅದರಲ್ಲಿ. ಅಂದರೆ ಇದರಲ್ಲಿ ಏನೋ ಆಗಬಹುದು, ವೆಯ್ಟ್ ಮಾಡಿ ಅಥವಾ ಒಂದು 2-3 ತಿಂಗಳು ಆದಮೇಲೆ ಆಗುತ್ತೆ, ಆ ರೀತಿ ಯಾವುದೂ ಇರಲ್ಲ. ಎಲ್ಲ ಕ್ವಿಕ್ ಇಮಿಡಿಯೇಟ್ ಇನ್ಸ್ಟೆಂಟ್ ರಿಸಲ್ಟ್ಸ್ ಇರುತ್ತೆ. ಸೇಫ್ಟಿ ಮೂಲಕ ಅದನ್ನು ಮಾಡಲಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.